ನಾಮಪತ್ರ ಸಲ್ಲಿಸಿನ ಅಂತ ಹೇಳಿ ಮೊನ್ನೆ 2ನೇ ಹಂತದಾಗ ನಾಮಪತ್ರ ಕೊನೆಯ ದಿನ ಇವತ್ತು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿದ್ರಿ. ಹೌದು. ನಾ ಎಲ್ಲಿ ಕೇಳಕ್ಕೆ ಹೋಗುದಿಲ್ಲಪ್ಪ. ಆದರೆ ಇವತ್ತು 12 ಗಂಟೆ ಬಂದದ್ದು ಉದ್ದೇಶ ಏನು ಅಂದ್ರೆ 12 ಗಂಟೆ ತನಕ ಯಾವ್ದ್ರಿ ಅದು ನಿಮ್ಮ ರಾವ್ ಕಾಲ ಇತ್ತು ಅಂಥೇಳಿ ಬಂದಿಲ್ಲ. ಈಗ 12 ಗಂಟೆ ಆದಮೇಲೆ ಬಂದು 2ನೇ ಸಲ ನಾಮಪತ್ರ ನಾನು ಸಲ್ಲಿಸಿದ್ರೆ ನಮ್ಮ ಎಲ್ಲ ಮಿತ್ರರ ಜೋಡಿ ಹಳೆ ಮಾಜಿ ಶಾಸಕರ ಜೊತೆ ಬಂದು 2ನೇದ್ದು ಮಹಿಳಾ ಘಟಕದ್ದು ಹೇಳಿರ್ಬೇಕಲ್ಲ, ಮಹಿಳಾ ಘಟಕದ್ದು ಅವರು 2ನೇದ್ದು ಅವರು ಬಂದು ಕೊಟ್ಟಾರ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿ ನಿಮ್ಮ ಮುಖಂಡರು ಆರೋಪ ಮಾಡ್ತಿದ್ರೆ ಹುಬ್ಬಳ್ಳಿಯ ಕಾರ್ಪೊರೇಟ್ ಮಗಳ ಕೊಲೆ ವಿಚಾರವಾಗಿ. ಮಗಳ ಕೊಲೆ ವಿಚಾರದಲ್ಲಿ ಅದು ಆದದ್ದಂತೂ ನಿಮಗೆಲ್ಲರಿಗೂ ಗೊತ್ತದ. ಆ ವಿಚಾರದಲ್ಲಿ ನಾವು ಭಾಳ ಅನ್ಯಾಯ ಅದು ಏನ್ರಿ, ಭಾಳ ಅನ್ಯಾಯ ಅದು. ಅದನ್ನು ಇದನ್ನ ಏನು ಘಟನೆ ಆಗ್ಯದ ಅದನ್ನು ನಾನು ಖಂಡನೆ ಮಾಡ್ತೀನಿ. ಸಿದ್ದರಾಮಯ್ಯ ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ಆದ್ರೆ ಅದು ವೈಯಕ್ತಿಕವಾಗಿರ್ಬೋದು, ಅದಕ್ಕೆ ನಡೆದಿದೆ ಅಂತ ಹೇಳ್ತಾರೆ. ಎಷ್ಟು ಹಗಲ್ ರಸ್ತೆ ಅಲ್ಲಿ ನೋಡ್ರಿ, ಹಗಲ್ ರಸ್ತೆ ಮೇಲೆ ಅಲ್ಲ ಆಗ್ಯದಲ್ರಿ, ಹಗಲ್ ಆಗಿಲ್ಲ. ಮತ್ತು ಇದೇನು ಕಾನೂನು ಸುವ್ಯವಸ್ಥೆ ಅದ? ಅವ್ರಿಗೆ ಪ್ರಶ್ನೆ ನಾ ಕೇಳ್ತೀನಪ್ಪ, ಪ್ರಧಾನಮಂತ್ರಿಗಳಿಗೆ, ಇದು ನಿಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಹಗಲ ದರೋಡೆ ಆಗ್ಯದ, ಅದು ಗೊತ್ತಿರಂಗಿಲ್ಲ ನಿಮ್ಗೆ? ಗೊತ್ತಿಲ್ಲ. ಹಗಲು ಕೊಲೆ ಆದದ್ದು ರಾತ್ರಿ ಏನ್ರೆ ದರೋಡೆ ಆಲಿ, ರಾತ್ರಿ ಕೊಲೆ ಆಲಿ, ಅದು ಬಿಟ್ಟು ಮಧ್ಯ ಹಗಲದ ಈ ರೀತಿ ಆದ್ರೆ ಅದು ಖಂಡನೆ ಅಲ್ಲ, ಖಂಡನೆ ಮಾಡ್ಬೇಕಾಗ್ತದ. ನಾವು ಹದಗೆಟ್ಟದ, ಹೌದು, ಸಂಪೂರ್ಣ ಹದಗೆಟ್ಟದ. ಮೋದಿಗೆ ಜಿಂದಾಬಾದ್ ಅನ್ನೋರು ಅಪ್ಪನಿಗೆ ಹುಟ್ಟಿಲ್ಲ ಅಂತ ಚಿಂತಕ ಮಹೇಶ್ ಚಂದ್ರಗೂರು ಹೇಳಿದ್ರು. ನೋಡ್ರಿ, ಅವ್ರಿಗೆ ಮೊನ್ನೆನೇ ಹೇಳಿಲ್ಲ ನಾವು? ಮೋದಿ ಅವ್ರಿಗೆ ಈ ರೀತಿ ಹೇಳಿದವ್ರು ಕಪಾಳಿಗೆ ಹೊಡಿರಿ ಅಂತ ಹೇಳವ್ರು, ನೀವು ಕಪಾಳಿಗೆ ಹೊಡಿರಿ ಅಂತ ನಾವು ಹೇಳಿದೇವಪ್ಪ ನಮ್ಮ ಕಾರ್ಯಕರ್ತರಿಗೆ. ಏನದು ಎಲ್ಲ ಇದು ಸರಿ ಭಾಳ ಕೆಳಮಟ್ಟದ್ದು ಇದು. ಇವರೆಲ್ಲ ಹೇಳೋದು ಭಾಳ ಕೆಳಮಟ್ಟದ್ದು. ಹಿಂದೆ ಎಂದರೆ ಇಂಥವು ಆಗಿದ್ವಾ? ಇಂಥವು ಎಂದೂ ಆಗಿಲ್ಲ. ಇದೇ ಸಿದ್ದರಾಮಯ್ಯನ ಕಾಲಕ್ಕೆ ಈ ರೀತಿ ನಡೆದವ ಅಷ್ಟೇ. ಅದೇ ಅವ್ರ ತಲೆ ಸರಿ ಐತಿಲ್ಲ ಗೊತ್ತಿಲ್ಲಪ್ಪ, ನೀವೇ ಕೇಳಿ. ಯಾವ್ದ್ರಿ? ಹಾಂ, ಫ್ಯಾಕ್ಟ್ರಿ ಅಲ್ಲಿ ಮದವಾಯಿ ತಾಂಡ ಒಂದೈತ್ರಿ, ಒಂದು ಫ್ಯಾಕ್ಟ್ರಿ ಇದೆ. ಟೈರ್ ಸುಟ್ಟು ತಂತಿ ತೆಗೆದು ಕೆಮಿಕಲ್ ರೆಡಿ ಮಾಡ್ತಾರೆ. ಹೊಗೆ ಬಂದ ಇವ್ರಿಗೆ ರಕ್ತ ಹೊಡಿದು, ಆಮೇಲೆ ಅಬಾರ್ಷನ್ಸ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಆಗ್ತದೆ. ಅದನ್ನ ಬಂದ್ ಮಾಡಿಸ್ರಿ, ಇಲ್ಲಂದ್ರೆ ನಾವು ಮತದಾನ ಬಹಿಷ್ಕಾರ ಆಗ್ತೀವಿ ಅಂತ. ಆಯ್ತು ನೋಡಂತ ಅವ್ರು ವಿಚಾರ ಮಾಡ. ಅದು ನೋಡ್ರಿ ಕೆಲಸ ನಮ್ಮ ಅಧಿಕಾರಿಗಳದು. ಮತ್ತು ಅವ್ರಿಗೆ ಅದು ಇದ್ರೆ ಅದು ಕ್ರಮ ತಗೋಬೇಕು. ನೀವು ಈ ಓಟಿಗೆ ಇದಕ್ಕೂ ಏನು ಸಂಬಂಧ ಅದ ಹೇಳ್ರಿ ನೋಡೋಣ. ಓಟ್ ಹಾಕಂಗೆ ಆಗಬೇಕು, ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೋತಾರೆ. ಸೂಚನೆ ಕೊಡ್ತೀರಿ ಅಲ್ರಿ? ಇಲೆಕ್ಷನ್ ಕ್ಯಾಂಡಿಡೇಟ್ ಅಲ್ರಿ, ಈಗ ನಾವು ಕ್ಯಾಂಡಿಡೇಟ್ ಆಗಿ ಸೂಚನೆ ಕೊಡ್ಲಕ್ ಬರ್ತದ? ನೀವೇ ಹೇಳ್ರಿ ನೋಡೋಣ. ಅಲ್ರಿ, ಮತವಾದ ಪ್ರಯತ್ನ ಮಾಡ್ತೀವಿ, ವಿನಂತಿ ಮಾಡ್ಕೋತೀನಿ. ಹೆಂಗ ಅವ್ನ ತಲೆ ಕೆಟ್ಟದ್ರಿ ನಿಮ್ಮ ಎಂ ಬಿ ಪಾಟೀಲ್ದು. ಅದಕ್ಕೆ ಕಾರಣ ಏನು ಅಂದ್ರೆ ಸೋಲ್ತೇವೆ ಅನ್ನೋದು 100ಕ್ಕೆ 100 ಅವ್ರಿಗೆ ಗ್ಯಾರಂಟಿ ಆಗ್ಯದ. ಅದಕ್ಕೆ ಅವ್ರು ಹೇಳ್ಕೊತ ಹೊಂಟಾರ. ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳೋದು, ಇದಕ್ಕಿಂತ ಹೆಚ್ಚಿಗೆ